ನಮಸ್ಕಾರ ಸ್ನೇಹಿತರೆ. ದಿನಾಂಕ 10/8/2024 ರಾತ್ರಿ 10:50 ಸಮಯದಲ್ಲಿ ತುಂಗಭದ್ರಾ ಜಲಾಶಯದ 10 ಗೇಟ್ಗಳ ಮುಖಾಂತರ 22,890 ಕ್ಯೂಸೆಕ್ಸ್ನಷ್ಟು ನೀರನ್ನು ನದಿಗೆ ಹೊರಬಿಡುವ ಸಂದರ್ಭದಲ್ಲಿ 19ನೇ ಗೇಟ್ ಏಕಾಏಕಿಯಾಗಿ ಕೊಚ್ಚಿ ಹೋಗಿರುತ್ತದೆ ಹೀಗೆಂದು ತುಂಗಭದ್ರಾ ಆಡಳಿತ ಮಂಡಳಿಯವರು ತಿಳಿಸಿರ್ತಾರೆ. ಇದಕ್ಕೆ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯ ರೈತ ವಲಯದಲ್ಲಿ ತುಂಬ ಆಕ್ರೋಶ ವ್ಯಕ್ತವಾಗುತ್ತಿದೆ. ಅಂದಹಾಗೆ ಹೈದರಾಬಾದ್ನಿಂದ ಬಂದಂತಹ ಜಲಾಶಯ ತಜ್ಞರಾದ ಕನ್ನಯ್ಯ ನಾಯ್ಡುರವರ ಪ್ರಕಾರ 45 ವರ್ಷಗಳಿಗೊಮ್ಮೆ ಡ್ಯಾಮ್ನ ಗೇಟ್ ಚೇಂಜ್ ಮಾಡಬೇಕಾಗಿತ್ತು. ಆದರೆ ಜಲಾಶಯ ನಿರ್ಮಾಣವಾಗಿ 75 ವರ್ಷ ಕಳೆದರೂ ಕೂಡ ಇದುವರೆಗೂ ಯಾವುದೇ ಗೇಟ್ಗಳನ್ನು ಚೇಂಜ್ ಮಾಡಿಲ್ಲ. ಅಂದಹಾಗೆ ಕನ್ನಯ್ಯ ನಾಯ್ಡುರವರ ಪ್ರಕಾರ 30 ವರ್ಷಗಳ ಹಿಂದೆಯೇ ಎಲ್ಲ ಗೇಟ್ಗಳನ್ನು ಬದಲಾವಣೆ ಮಾಡಬೇಕಾಗಿತ್ತು. ತುಂಗಭದ್ರಾ ಜಲಾಶಯದ ನಿರ್ವಹಣೆಯ ನಿರ್ಲಕ್ಷ್ಯದಿಂದಾಗಿ ತುಂಗಭದ್ರಾ ಜಲಾಶಯಕ್ಕೆ ಈ ಪರಿಸ್ಥಿತಿ ಬಂದಿದೆ ಎಂದು ಇವರು ಹೇಳ್ತಾರೆ. ಹಾಗಾದರೆ ಡ್ಯಾಮ್ನ ನಿರ್ವಹಣೆ ಯಾರ ಜವಾಬ್ದಾರಿಯಾಗಿದೆ ಎಂದು ನೋಡುವುದಾದರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿವೆ ನಮ್ಮ ರಾಜ್ಯ ಸರ್ಕಾರಗಳು. ಸ್ನೇಹಿತರೆ, ಈ ತುಂಗಭದ್ರಾ ಜಲಾಶಯದ ನಿರ್ವಹಣೆಯನ್ನು ಹೊತ್ತ ತುಂಗಭದ್ರಾ ಆಡಳಿತ ಮಂಡಳಿ ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂದು ಹೇಳಲಾಗುತ್ತಿದೆ. ಅಂದಹಾಗೆ ಈ ಜಲಾಶಯದ ನಿರ್ವಹಣೆ ಯಾರು ಮಾಡಬೇಕು? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ ಅಥವಾ ಆಂಧ್ರ ತೆಲಂಗಾಣ ರಾಜ್ಯಗಳ? ಇನ್ನು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವ ತುಂಗಭದ್ರಾ ಆಡಳಿತ ಮಂಡಳಿಯವರ? ಒಟ್ಟಿನಲ್ಲಿ ಈ ರಾಜಕಾರಣಿಗಳು ಒಬ್ಬರ ಮೇಲೆ ಒಬ್ಬರು ಬಟ್ಟು ಮಾಡಿ ತೋರಿಸಿ ತುಂಗಭದ್ರಾ ಜಲಾಶಯದ ವಿಚಾರವನ್ನು ಡೈವರ್ಟ್ ಮಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ನಮ್ಮ ಭಾಗದ ಜನರಿಗೆ ಕುಡಿಯುವ ನೀರಿಗೂ ಕೂಡ ಪರಿತಪಿಸುವಂತಹ ದಿನ ಬಂದರೂ ಅಚ್ಚರಿಯಿಲ್ಲ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ನಮ್ಮ ಭಾಗ ಬಹಳಷ್ಟು ಅನಾಹುತಕ್ಕೆ ಈಡಾಗಬಹುದು.